ಕಲ್ಪನಾ ಕಲ್ಪನಾ ಬಜಾರಕ್ಕೆ ಹೋಗಿ ನಾನು ಹೇಳಿದ್ದೆಲ್ಲ ತಂದಿದ್ದಿರ್ತಾನೆ. ತಂದಿದ್ದೇನೆ. ಏನೇನ್ ತಂದ್ರಿ? ಇವತ್ತಿ ಉಂಡಿನೂ ಸಿಗಲಿಲ್ಲ, ಅದ್ರ ಹಸಿ ಮಾಡಿಕೆನೂ ಸಿಗಲಿಲ್ಲ, ಅದ್ರ ಬದಲು ಚೆಕ್ ಪುಸ್ ತಂದಿದ್ದೇನೆ. ಅಯ್ಯೋ ಇನ್ನು ಕೆಂಪು ಮಣ್ಣು ನಾಳೆ ತರ್ತಾ ಇದ್ದೇನೆ. ಮಣ್ಣ ಮಣ್ಣ ಯಾರು ಕೇಳೋದ್ರಿ? ಮತ್ತೇನು ಕೇಳಿದೆ? ಅದೇ ಹೇಳಿದ್ನಲ್ಲ ಒಣಗಿರೋದು. ಅದು ಕೋಳಿಲ್ಲ. ಏನ್ರಿ ಅದು ಕೋಳಿದು? ಅದೇ ಚಿಕನ್ 65. ಹಾ, ನಿಮಗೆ ವಜ್ರದ ನೆಕ್ಲೆಸ್ ಹೇಳಿದ್ದೆ, ರೇಷ್ಮೆ ಸೀರೆ ಹೇಳಿದ್ದೆ, ಎಲ್ಲ ತಂದಿದ್ದೀರಾ ತಾನೇ? ಎಲ್ಲ ತರೋದಕ್ಕೆ ನಾಳೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಆದ್ರೆ ಆ ರಮೇಶ್ ನನ್ನ ಅಕೌಂಟಿಗೆ 2 ಲಕ್ಷ ರೂಪಾಯಿ ಹಣ ಕಳಿಸಿದ್ದಾನೆ. ನಾನೀಗ ಖರ್ಚು ಮಾಡುತ್ತಿರುವುದು ಅದೇ. ನಾಳೆ ಅವನೇನಾದ್ರೂ ಬಂದು ಲೆಕ್ಕಪತ್ರ ಕೇಳಿದ್ರೆ ಅವನು ಯಾವಾಗ ಇಲ್ಲಿ ಬರ್ಬೇಕು, ಯಾವಾಗ ಕೇಳ್ಬೇಕು? ಅಪ್ಪಿ ತಪ್ಪಿ ಏನಾದ್ರೂ ಕೇಳಿದ್ರೆ ತಂದೆಯವ್ರಿಗೆ ಹುಷಾರ್ಲಿಲ್ಲ, ಆಸ್ಪತ್ರೆ ಖರ್ಚಾಯ್ತು, ಹಾಗೆ ಹೀಗೆ ಅಂತ ಏನಾದ್ರೂ ನೆಪ ಹೇಳ್ಬೇಕಪ್ಪ. ಹಾ, ಅದನ್ನೇ ಕೇಳಿದ. ತಂದೆಯವರ ಬಗ್ಗೆ ವಿಚಾರಿಸಿದ. ತಂದೆಯವರು ಮೊಬೈಲ್ ಕಳೆದುಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿಬಿಟ್ಟೆ. ಆದ್ರೆ ನಿನ್ನ ಮೊಬೈಲ್ ಆದರೂ ಅವನ ಕೊಡಂತ ಹೇಳಿದ. 1 ತಿಂಗಳ ತಂದೆ ತಾಯಿಗಳ ಪ್ರವಾಸಕ್ಕೆ ಹೋಗಿದ್ದಾರಂತ ಸುಳ್ಳು ಹೇಳಿಬಿಟ್ಟೆ. ಎಷ್ಟು ಹೆದರುತ್ತಾರೆ ಅವ್ರಿಗೆ. ಅಕಸ್ಮಾತ್ ಅವನೇನಾದ್ರೂ ಬಂದು ಕೇಳಿದ್ರೆ, ನೀನು ಹೋಗ್ತಾ ಇರ್ಬೇಕಾದ್ರೆ ಸಾಕಷ್ಟು ಹಣ ನಿನ್ನ ಹೆಣಕ್ಕೆ ಸುರಿದಿದ್ದಾರೆ ನಮ್ಮ ತಂದೆ, ನೀನು ನಮಗೆ ಕೋಟಿ ಗಟ್ಟಲೆ ಕೊಟ್ಟರೆ ಸಾಲದು ಅಂತ ಚೆನ್ನಾಗಿ ದವಾಯಿಸ್ರಿ. ಏನ್ ಮಾಡ್ತೀನಿ ನೋಡಿ ಮಾಡಾಯ್ತಿ, ನನ್ನ ತಲೆ ಕೆಟ್ಟು ಹೋಗಿದೆ. ಯಾಕೆ? ನಿಮ್ ತಲೆಗೆ ಏನಾಗಿದೆ ರೋಗ? ಏನ್ ಕೊರತೆ ಆಗಿದೆ ಈ ಮನೆಯಲ್ಲಿ? ಕೊರತೆ ಆಗಿದೆ ಕಡೆ, ಕೊರತೆ ಆಗಿದೆ. ತಾಯಿ ತಂಗಿಯರನ್ನು ಮನೆಯಿಂದ ಹೊರಗಟ್ಟಿದ ಕಟುಕನೆಂದು ನನ್ನ ಕಿವಿ ಕೇಳುವ ಹಾಗೆ ಮಾತನಾಡುತ್ತಿದ್ದಾರೆ ಈ ಊರಿನ ಜನ. ನೀವಿಲ್ಲದೆ ಮನೆ ದೇವರಿಲ್ಲದ ಗುಡಿ ಅಂತ ಆಗುತ್ತೆ ಅಂತ ಅವ್ರ ಕಾಲಿಡದೆ ಅಳದು ಬಿಟ್ಟು ಬೇಡ್ಕೊಂಡ್ರಿ. ತೋರ್ದೆ ನನಗೆ ಪಟಾರನ ಕೊಡ್ದು ಚಾರ್ ಸ್ವತ್ತು ಮನೆ ಬಿಟ್ಟು ಹೋಗೇ ಬಿಟ್ರು. ನಾನೇನ್ರಿ ಮಾಡ್ಲಿ? ಓಹೋ, ನೀನು ನನ್ನ ತಾಯಿ ತಂಗಿಯರ ಕಾಲಿಗೆ ಬಿದ್ದೀಯ. ಹ್ಞೂನ್ರಿ. ಒಳ್ಳೆ ನಟನೆ ಮಾಡ್ತಾ ಇದೀಯ. ಯಾವ್ದಾದ್ರು ಒಂದು ನಾಟಕ ಕಂಪನಿಯಲ್ಲಿ ಸೇರಿದರೆ ದಿವಸಕ್ಕೆ 500 ರೂಪಾಯಿ ಸಂಬಳ ಕೂಡ ಗ್ಯಾರಂಟಿ ನೋಡಿ. ನಾನೀಗ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಮದುವೆಗಿಂತ ಮುಂಚೆ ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ, ನಿನ್ನನ್ನು ಬಿಟ್ಟು 1 ನಿಮಿಷ ಇರೋಕ್ಕಾಗೋದಿಲ್ಲ, ನೀನು ಯಾವಾಗಲೂ ನನ್ನ ಜೊತೆ ನೀನು ಚಿನ್ನ ಅಂತಿದ್ರಿ. ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದೀರಿ. ನನಗೆ ಗೊತ್ತಿರಿ, ನಾನೀಗ ಬ್ಯಾಡ ಆಗ್ಬಿಟ್ಟಿದ್ದೀನಿ ನಿಮ್ಗೆ. ನನ್ನ ಬಿಟ್ಟು ಬೇರೆ ಯಾವಕ್ಕೆ ನಾನು ನೋಡ್ಕೊಂಡಿದ್ದೀರೇನು? ಹೆಣ್ಣಿಗೆ ಕಣ್ಣೀರಿದ್ರೆ ಧಾರಾಳವಾಗಿ ಕೊಟ್ಟು ಬಿಟ್ಟಿದ್ದಾನೆ ಭಗವಂತ. ಗಂಡಿದರು ಹೃದಯ ಕರಿಗೆ ನೀರಾಗುವಂತೆ ಮಾಡ್ತೀನಿ ನೋಡು ಮಾರಾಯಣಿ. ನೀ ಅಳುವುದನ್ನು ನಿಲ್ಲಿಸಿ ಬಿಡು ಮಾರಾಯ್ತಿ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನನ್ನ ತಲೆ ಕೆಟ್ಟು ಹೋಗಿದ್ದಾರೆ, ರೇಗಿಸಬೇಡ ನಾನು. ಏನ್